ನಮಸ್ಕಾರ. 1000 ರೂಪೀಸಲ್ಲಿ ಟ್ರೇಡಿಂಗ್ ಶುರು ಮಾಡ್ಬೋದಾ? ಈ ಪ್ರಶ್ನೆ ತುಂಬ ಜನರಿಗೆ ಇರುತ್ತೆ. ಟ್ರೇಡಿಂಗ್ ಮಾಡಬೇಕು ಅಂದರೆ ನಮಗೆ 50,000 ಬೇಕು, 1,00,000 ಬೇಕು, ಅದಕ್ಕಿಂತ ಜಾಸ್ತಿ ಅಮೌಂಟ್ ಬೇಕು ಅಂತ. ಬಟ್ ಇವತ್ತು ನಾವು 1000 ರೂಪೀಸಲ್ಲಿ ಟ್ರೇಡಿಂಗ್ ಶುರು ಮಾಡ್ಬೋದಾ ಇಲ್ವಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಫೈನಾನ್ಸ್ ವಿತ್ ವಿನಾಯಕ್. ಫೈನಾನ್ಸ್ ವಿತ್ ವಿನಾಯಕ್ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಸ್ಟಾಕ್ ಟ್ರೇಡಿಂಗ್ ಅಂದರೆ ಏನು? ಫಸ್ಟು 1000 ರೂಪೀಸಲ್ಲಿ ಟ್ರೇಡಿಂಗ್ ಮಾಡ್ಬೋದಾ ಇಲ್ವಾ ಅಂತ ಒಂದು ಪ್ರಶ್ನೆ ನಿಮ್ಮಲ್ಲೆಲ್ಲರೂ ಇದೆ. ಸೊ ಟ್ರೇಡಿಂಗ್ ಅಂದರೆ ಏನೋ ಒಂದು ವಸ್ತುವನ್ನು ನಾವು ಬೈ ಮತ್ತು ಸೆಲ್ ಮಾಡೋದು. ಓಕೆ, ಸೊ ನಾವು ಮಾರ್ಕೆಟ್ಗೆ ಹೋಗ್ತೀವಿ, ಲೆಟ್ಸೇ ಒಂದು ಬ್ರೆಡ್ ಪ್ಯಾಕೆಟ್ ತೊಗೊಂಬರ್ಬೇಕು ಅಂದರೆ ನಾವು ಬೈ ಮಾಡ್ತೀವಿ. ಓಕೆ, ಅವಾಗ ಏನಾಗುತ್ತೆ, ಒಂದು ಟ್ರಾನ್ಸಾಕ್ಷನ್ ಆಗುತ್ತೆ, ಒಂದು ಬೈ ಮತ್ತು ಇನ್ನೊಂದು ಸೆಲ್ಲು. ಅದೇ ರೀತಿ ನಾವು ಶೇರ್ ಮಾರ್ಕೆಟಲ್ಲಿ ಶೇರ್ನ ಬೈ ಮತ್ತು ಸೆಲ್ ಮಾಡಿದ್ರೆ ನಾವು ಟ್ರೇಡಿಂಗ್ ಅಂತ ಕರಿತೀವಿ. ಸೊ ಶೇರ್ ಮಾರ್ಕೆಟಲ್ಲಿ ನಾವು 1000 ರೂಪೀಸಲ್ಲಿ ಟ್ರೇಡಿಂಗ್ ಮಾಡಬಹುದು ಅಥವಾ ಇಲ್ಲ ಅನ್ನೋಣ ಹೇಗೆ ಅಂತ ನೋಡೋಣ. ಅದಕ್ಕೆ ಕೆಲವೊಂದಿಷ್ಟು ನಮಗೆ ರಿಕ್ವೈರ್ಮೆಂಟ್ಗಳಿದೆ. ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ನೋಡೋಣ. ಓಕೆ, ಮೊದಲನೇದಾಗಿ ನೀವು ಟ್ರೇಡಿಂಗ್ ಯಾಕೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಎಲ್ರಿಗೂ ಮೊದಲಿಗೆ ಬರೋ ಉತ್ತರ ಅಂದರೆ ಮೇಕ್ ಮನಿ. ಓಕೆ, ಟ್ರೇಡಿಂಗ್ ಮಾಡಬೇಕು ಅಂದರೆ ದುಡ್ಡು ಮಾಡಬೇಕು, ಅದಕ್ಕೋಸ್ಕರ ನಾವು ಟ್ರೇಡಿಂಗ್ ಮಾಡ್ತೀವಿ ಅಂತ. ಓಕೆ, ಬಟ್ ದುಡ್ಡು ಯಾಕೆ ಮಾಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಫಸ್ಟು ಫ್ಯಾಮಿಲಿಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಅಡಿಷ್ನಲ್ ಸೋರ್ಸ್ ಆಫ್ ಇನ್ಕಮ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ನಮ್ದು ಏನಾದರೂ ನೀಡ್ಸ್ ಇದ್ದರೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಾಗಿರ್ಬೋದು. ನಮಗೊಂದು ಫೋನ್ ಬೇಕು, ಒಂದು ಕಾರ್ ಬೇಕು, ಅಥವಾ ನನ್ನ ಹೋಮ್ EMI ಪೇ ಮಾಡೋಕ್ಕಿರ್ಬೋದು. ಇನ್ ಲಾಂಗ್ ಟರ್ಮಲ್ಲಿ ಇದೆಲ್ಲ ಶಾರ್ಟ್ ಟರ್ಮ್ ನೀಡ್ಸ್ ಆಯಿತು. ಲಾಂಗ್ ಟರ್ಮಲ್ಲಿ ನಾವು ಫೈನಾನ್ಷಿಯಲ್ ಫ್ರೀಡಮ್, ಆರ್ಥಿಕ ಸ್ವಾವಲಂಬನೆ ಅಂತ ಏನು ಕರಿತೀವಿ, ಅದನ್ನು ಅಚೀವ್ ಮಾಡೋಕ್ಕೆ ನಾವು ಟ್ರೇಡಿಂಗ್ ಮಾಡ್ಬೋದು ಅಂತ ನಾವು ನಿಮ್ಮದು ಗೋಲು ಮತ್ತು ಗುರಿ ಇರ್ಬೋದು. ಓಕೆ, ಸೊ ಇದು ಬಂದು ನಿಮಗೆ ಟ್ರೇಡಿಂಗ್ ಯಾಕೆ ಮಾಡಬೇಕು ಅಂತ ನಾವು ಅಂದ್ಕೋಬೇಕು. ನೆಕ್ಸ್ಟ್ ಬಂದು ನಿಮಗೆ ಏನು ಬೇಕಾಗುತ್ತೆ ಟ್ರೇಡಿಂಗ್ ಮಾಡೋಕ್ಕೆ. ನಿಮಗೆ 2 ಅಕೌಂಟ್ ಬೇಕಾಗುತ್ತೆ. ಮೊದಲನೇದು ಡಿಮ್ಯಾಟ್ ಅಕೌಂಟು, ಇನ್ನೊಂದು ಟ್ರೇಡಿಂಗ್ ಅಕೌಂಟ್ ಅಂತ. ಸೊ ಡಿಮ್ಯಾಟ್ ಅಕೌಂಟ್ ಅಂದರೆ ಇದು ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ, ಒಂದು ಪರ್ಟಿಕ್ಯುಲರ್ ಅಕೌಂಟಿಂದ ನೀವು ಶೇರ್ಗಳನ್ನ ಎಲೆಕ್ಟ್ರಾನಿಕ್ ಫಾರ್ಮ್ಯಾಟಲ್ಲಿ ಸ್ಟೋರ್ ಮಾಡ್ಬೋದು. ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ನಮ್ಮ ಮನೇಲಿ ಒಂದು ಅಲ್ಮಾರಿ ಬೀರು ಇರುತ್ತೆ. ಆ ಬೀರುನಲ್ಲಿ ನಾವು ಬಟ್ಟೆ, ಗೋಲ್ಡು, ಜ್ಯುವೆಲರಿ ಎಲ್ಲ ಸ್ಟೋರ್ ಮಾಡಿ ಇಡ್ತೀವಿ. ಕರೆಕ್ಟಾ? ಅದೇ ಬ್ಯಾಂಕ್ ಲಾಕರ್ ಆದರೆ ನೀವು ಅಲ್ಲಿ ನಿಮ್ಮದು ಇಂಪಾರ್ಟೆಂಟ್ ಪೇಪರ್ಸು, ಡಾಕ್ಯುಮೆಂಟ್ಸು, ದುಡ್ಡು ಮತ್ತು ಜ್ಯುವೆಲ್ರೀಸು, ಡೈಮಂಡ್ಸು, ಗೋಲ್ಡು, ಸಿಲ್ವರು ಎಲ್ಲ ಸ್ಟೋರ್ ಇಡ್ತೀರಾ. ಅದೇ ರೀತಿ ನೀವು ಶೇರ್ ಮಾರ್ಕೆಟಲ್ಲಿ ಶೇರ್ಗಳನ್ನ ಪರ್ಚೇಸ್ ಮಾಡಿದ್ರೆ, ಕೊಂಡ್ಕೊಂಡ್ರೆ, ಅದನ್ನು ಸ್ಟೋರ್ ಮಾಡೋಕ್ಕೆ ನಿಮ್ಮ ಅಕೌಂಟಲ್ಲಿ ಒಂದು ಎಲೆಕ್ಟ್ರಾನಿಕ್ ಅಕೌಂಟ್ ಬೇಕಾಗುತ್ತೆ. ಅದನ್ನೇ ನಾವು ಡಿಮ್ಯಾಟ್ ಅಕೌಂಟ್ ಅಂತ ಕರಿತೀವಿ. ಇನ್ನು ಟ್ರೇಡಿಂಗ್ ಅಕೌಂಟು, ಇದು ನಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಥರ. ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ 10,000 ರೂಪಾಯಿ ಇದೆ, 1,00,000 ರೂಪಾಯಿ ಇದೆ ಅಂದರೆ ಅದನ್ನು ಅಕೌಂಟ್ನ ನೀವು ಡೆಪಾಸಿಟ್ ಮಾಡ್ತೀರಾ, ಅಮೌಂಟ್ನ ಡೆಪಾಸಿಟ್ ಮಾಡ್ತೀರಾ ಮತ್ತು ವಿಡ್ರಾ ಮಾಡ್ತೀರಾ ಟ್ರೇಡಿಂಗ್ ಅಕೌಂಟಿಂದ. ಅದೇ ರೀತಿ ಸೇವಿಂಗ್ಸ್ ಅಕೌಂಟಿಂದ. ಅದೇ ರೀತಿ ಶೇರ್ಗಳನ್ನು ಬೈ ಮತ್ತು ಸೆಲ್ ಮಾಡೋಕ್ಕೆ ನಿಮಗೆ ಒಂದು ಟ್ರೇಡಿಂಗ್ ಅಕೌಂಟ್ ಬೇಕಾಗುತ್ತೆ. ಓಕೆ, ಸೊ ನಂತರ ನಮ್ಗೆ ಏನು ಬೇಕಾಗುತ್ತೆ, ನೆಕ್ಸ್ಟ್ ಸ್ಟೆಪ್ಸ್ ಏನಂದರೆ, ಕೆಲವೊಂದು ಸ್ಟೆಪ್ಗಳನ್ನ ಫಾಲೋ ಮಾಡಬೇಕು. ಅದ್ರ ಮುಖಾಂತರ ನಾವು ಟ್ರೇಡಿಂಗ್ನ ಮಾಡ್ಬೋದು. ಅದು ಯಾವ ಸ್ಟೆಪ್ ಅಂತ ನೋಡೋಣ. ಓಕೆ, ಮೊದಲನೇದಾಗಿ ನಿಮಗೆ ಒಂದು ಸಿಂಪಲ್ ಫಾರ್ಮುಲಾ ಹೇಳಿಕೊಟ್ರೆ ಈಸಿಯಾಗಿ ನೀವು ಅದನ್ನು ಫಾಲೋ ಮಾಡ್ಬೋದು. ಅದನ್ನು ನಾನು WHW ಫಾರ್ಮುಲಾ ಅಂತ ಕರಿತೀವಿ. ಶಾರ್ಟ್ ಫಾರ್ಮ್ ನಿಮಗೆ ಈಸಿಯಾಗಿ ನೆನ್ಪಿಟ್ಕೋಬೋದು. ಫಸ್ಟ್ W ಅಂದರೆ ಏನು? ವೆನ್ ಟು ಬೈ ಎ ಸ್ಟಾಕ್. ಈ ಒಂದು ಯಾವುದೇ ಕಂಪ್ನಿ ಶೇರ್ಗಳನ್ನು ಹೇಗೆ ಬೈ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಅದು ಯಾವ ಪ್ರೈಸ್ಗೆ. ಉದಾಹರಣೆಗೆ SBI ಕಂಪ್ನಿದು ಒಂದು ಶೇರ್ ಇದೆ, 900 ರೂಪಾಯಿಗೆ ನೀವು ಬೈ ಮಾಡಬೇಕು ಅನ್ನೋದು, ಯಾವ ಪ್ರೈಸ್ಗೆ ಬೈ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಎರಡನೇದು ಹೌ ಮಚ್ ಈಸ್ ದ ರಿಸ್ಕ್. ಫಸ್ಟ್ H ಬಂದು ಹೌ ಮಚ್ ಈಸ್ ದ ರಿಸ್ಕ್. ಸೊ ಇದು 900 ರೂಪಾಯಿಗೆ SBI ಶೇರ್ ಕೊಂಡ್ಕೊಂಡ್ರೆ ನಿಮಗೆ ಎಷ್ಟು ರಿಸ್ಕ್ ಇರುತ್ತೆ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕು. ಸರ್, ಇದೆಲ್ಲ ಹೇಗೆ ಗೊತ್ತಾಗುತ್ತೆ ನಮಗೆ ಮುಂದಿನ ವೀಡಿಯೋಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀವಿ. ಓಕೆ, ಹೌ ಮೆನಿ ಕ್ವಾಂಟಿಟಿ ನಾವು ಬೈ ಮಾಡಬೇಕು, ಎಷ್ಟು ಕ್ವಾಂಟಿಟಿನ ನಾವು ಬೈ ಮಾಡಬೇಕು. ಇದು ನಿಮ್ಮದು ಟೋಟಲ್ ರಿಸ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮದು ಕ್ಯಾಪಿಟಲ್ ಎಷ್ಟಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಉದಾಹರಣೆಗೆ ಒಂದು ಕ್ವಾಂಟಿಟಿ ಬೈ ಮಾಡ್ಬೋದು. ಒಂದು ಕ್ವಾಂಟಿಟಿ ಬೈ ಮಾಡಿದ್ರೆ ಒಂದು ಶೇರ್ಗೆ ನಿಮಗೆ 10 ರೂಪಾಯಿ ರಿಸ್ಕ್ ಇದೆ ಅಂದರೆ ನಿಮ್ಮದು ಟೋಟಲ್ ರಿಸ್ಕ್ ಬಂದು 10 ರೂಪಾಯಿ ಆಗುತ್ತೆ. ಯಾವಾಗ ಸೆಲ್ ಮಾಡಬೇಕು ಸರ್? ವೆನ್ ಟು ಸೆಲ್. ಓಕೆ, ಇದು ನಿಮ್ಮದು ಕೊನೆಯ W ಆಗುತ್ತೆ. ಓಕೆ, ಈ ಸಿಂಪಲ್ 4 ಸ್ಟೆಪ್ಸ್, ಈ 4 ಪ್ರಶ್ನೆಗಳನ್ನು ನೀವು ಕೇಳಿಕೊಂಡು ಟ್ರೇಡಿಂಗ್ ಶುರು ಮಾಡಿದ್ರೆ ಈಸಿಯಾಗಿ ನೀವು ಟ್ರೇಡಿಂಗ್ನ ಮಾಡ್ಬೋದು. ಸರ್, ಇಷ್ಟೇ ಇನ್ಫಾರ್ಮೇಷನಿಂದ ನಾವು ಟ್ರೇಡಿಂಗ್ ಶುರು ಮಾಡ್ಬೋದಾ? ಸಕ್ಸಸ್ಫುಲ್ಲಾಗಿ ಟ್ರೇಡ್ ಮಾಡ್ಬೋದಾ? ಖಂಡಿತ ಇಲ್ಲ. ಓಕೆ, ಯಾಕಂದರೆ ನಿಮಗೆ ಬೇಸಿಕ್ಸಿಂದ ಹಿಡ್ಕೊಂಡು ಅಡ್ವಾನ್ಸ್ ಲೆವೆಲಲ್ಲಿ ಏನು ನಾವು ಕಲಿಬೇಕು, ಏನು ರಿಕ್ವೈರ್ಮೆಂಟ್ಸ್ ಇದೆ ಇದನ್ನು ಟ್ರೇಡಿಂಗ್ ಮಾಡೋಕ್ಕೆ, ಅದನ್ನು ಮುಂಬರೋ ವೀಡಿಯೋಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ.
ಸೊ ನಿಮಗೆ ಈ ಫಾರ್ಮುಲಾ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರ್, ಇವಾಗ 1000 ರೂಪೀಸಲ್ಲಿ ಟ್ರೇಡಿಂಗ್ ಕರಿಯರ್ನ ಶುರು ಮಾಡ್ಬೋದಾ, ಹೇಗೆ, ಒಂದಿಷ್ಟು ಉದಾಹರಣೆ ಹೇಳ್ತೀರಾ? ಓಕೆ, ಸೊ ಇಂಡಿಯಾದಲ್ಲಿ 1000 ರೂಪೀಸ್ ಒಳಗಡೆ ಇರತಕ್ಕಂಥ ಟಾಪ್ 50 ಕಂಪ್ನಿಗಳು, ಅದನ್ನು ನಾವು ನಿಫ್ಟಿ 50 ಅಂತ ಕರಿತೀವಿ. ಅದರಲ್ಲಿ ಬರ್ತಕ್ಕಂಥ ಟಾಪ್ 50 ಕಂಪ್ನಿಗಳ ಲಿಸ್ಟ್ಗಳನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇವಾಗ ಸ್ಕ್ರೀನ್ ಮುಖಾಂತರ ನಾನು ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇವಾಗ ನಿಮಗೆ ಇಲ್ಲಿ 12 ಕಂಪ್ನಿ ಲಿಸ್ಟ್ ಇದೆ. ಓಕೆ, ಇದು ಚಾರ್ಟಿಂಗ್ ಅನ್ನೋ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ 1000 ರೂಪೀಸ್ ಒಳಗಡೆ ಬರ್ತಕ್ಕಂಥ ಎಲ್ಲ ಕಂಪ್ನಿ ಶೇರ್ಗಳನ್ನ ಇಲ್ಲಿ ಲಿಸ್ಟ್ ಮಾಡಿದ್ದೀವಿ. ಟೋಟಲ್ ನೋಡಿ 12 ಕಂಪ್ನಿಗಳಿದೆ. ಸೊ ಉದಾಹರಣೆಗೆ ಟಾಟಾ ಸ್ಟೀಲ್ ಪ್ರೈಸ್ ಬಂದು 160 ರೂಪೀಸ್ ಇದೆ ಇವತ್ತಿಗೆ. ನೀವು 160 ರೂಪೀಸ್ಗೆ ಆಲ್ಮೋಸ್ಟ್ 5ರಿಂದ 6 ಶೇರ್ಗಳನ್ನ 1000 ರೂಪೀಸಲ್ಲಿ ಪರ್ಚೇಸ್ ಮಾಡ್ಬೋದು. ಅದೇ ರೀತಿ ಭಾರತ್ ಪೆಟ್ರೋಲಿಯಂ ಶೇರ್ನ ನೀವು ಪರ್ಚೇಸ್ ಮಾಡ್ತೀನಿ ಅಂದರೆ 315 ರೂಪೀಸು. ONGC ಒನ್ ಮೋರ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಆಯಿಲ್ ಕಂಪನಿ ಬಂದು ನಿಮಗೆ 320 ರೂಪೀಸ್ಗೆ ಸಿಗುತ್ತೆ. ಪವರ್ ಗ್ರಿಡ್ ಕಂಪನಿ NTPC 330-400 ರೂಪೀಸ್ನಲ್ಲಿದೆ. ಆಗಲೇ ನಾವು ಡಿಸ್ಕಸ್ ಮಾಡ್ದಂಗೆ ITC ಕಂಪ್ನಿ, ಸೊ ಅದು ಬಂದು ನಿಮಗೆ 494 ರೂಪಾಯಿಗಿದೆ. ವಿಪ್ರೋ ಕಂಪ್ನಿ ಬಂದು 500. ಸೊ ಇಂಡಿಯಾದ ಟಾಪ್ 5 ಕಂಪ್ನಿ IT ಕಂಪ್ನಿಗಳಲ್ಲಿ ಒಂದಾದ ವಿಪ್ರೋ ಕಂಪ್ನಿ ನಿಮಗೆ 500 ರೂಪಾಯಿ ಪರ್ ಶೇರ್ ಇದೆ. ಸರ್, ಇದು ಒಂದು ಪರ್ಚೇಸ್ ನಾವು ಮಾಡ್ಬೋದಾ? 1000 ರೂಪೀಸ್ ನಿಮ್ಮ ಅಕೌಂಟಲ್ಲಿದ್ದರೆ ನೀವು ಅದನ್ನು ಯೂಸ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ಸರ್, ನಾವು ಎಕ್ಸಾಂಪಲ್ ಆಗಲೇ SBI ನೋಡ್ತಾ ಇದ್ವಿ. ಇವತ್ತಿಗೆ ಪ್ರೆಸೆಂಟ್ ಪ್ರೈಸ್ ಬಂದು 852 ರೂಪಾಯಿ ಇದೆ ಈ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ. ಸೊ ಈ 852 ರೂಪಾಯಿ ಕೊಟ್ಟರೆ ನಿಮಗೆ ಒಂದು ಶೇರ್ ಬರುತ್ತೆ. ಸರ್, ಇದಕ್ಕೆ ನಾವೊಂದು 25 ರೂಪೀಸ್ ಟು 50 ರೂಪೀಸ್ ಉದಾಹರಣೆಗೆ ರಿಸ್ಕ್ ತೊಗೊತೀವಿ ಅಂದರೆ ನೀವು 800 ರೂಪಾಯಿಗೆ ರಿಸ್ಕ್ ಆಗುತ್ತೆ. ಸೊ ನೀವು 900 ಅಥವಾ 950ಕ್ಕೆ ಹೋದಾಗ ಅದನ್ನು ನೀವು ಸೆಲ್ ಮಾಡ್ಬೋದು. ಬಟ್ ಅದನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ಗಳಿದೆ. ಅದನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.